Dear students, today we are going to talk about the characteristics and elements of culture under the concept of culture and socialization in the paper Understanding Sociology. Academic year 2021-22 onwards, this has been included in the characteristics of culture are many. We are going to concentrate on few. The first and foremost characteristic is culture is social. ಸಂಸ್ಕೃತಿಯು ಸಾಮಾಜಿಕವಾದುದು. ನಮಗೆಲ್ಲ ತಿಳಿದಿರೋ ಹಾಗೆ ಸಂಸ್ಕೃತಿ ಎನ್ನುವಂಥದ್ದು ವೈಯಕ್ತಿಕವಾದುದಲ್ಲ, ಇದು ಸಮಾಜದ ಒಂದು ಕೊಡುಗೆ. ನಾವು ಹೇಗೆ ಊಟವನ್ನ ಮಾಡ್ತೇವೆ, ನಾವು ಯಾವ ರೀತಿಯಾದಂಥ ಉಡುಪನ್ನ ಧರಿಸ್ತೇವೆ, ನಾವು ಯಾವ ರೀತಿಯಾಗಿ ಗೌರವವನ್ನು ಇತರರಿಗೆ ಕೊಡ್ತೇವೆ, ವೃದ್ಧರ ಆರೈಕೆ ಹೇಗೆ ಮಾಡ್ತೇವೆ, ಶಿಶುವನ್ನ ಹೇಗೆ ನೋಡ್ಕೊಳ್ತೇವೆ, ಇದೆಲ್ಲವೂ ಸಹ ನಾವು ಕಲ್ತ್ಕೊಳ್ಳುವಂಥದ್ದು ಸಂಸ್ಕೃತಿಯಲ್ಲಿ ಸಮಾಜದಲ್ಲಿ ಅಥವಾ ಈ ಒಂದು ಸಂಸ್ಕೃತಿಯ ಒಂದು ಭಾಗ ಅಂತ ಹೇಳ್ತಾ ಬರ್ಬೋದು. ಹಾಗಾಗಿ ಸಂಸ್ಕೃತಿಯನ್ನ ನಾವು ಸಾಮಾಜಿಕವಾದುದು ಅಂತ ಹೇಳ್ತಾ ಬರ್ತೇವೆ. ಯಾಕೆಂದ್ರೆ ಇವೆಲ್ಲವನ್ನ ನಾವು ಸಮಾಜದಲ್ಲಿನ ಸ್ಥಾಪಿತ ನಿಯಮಗಳಿಗೆ ಅನುಸಾರವಾಗಿ ನಾವು ಮಾಡ್ಬೇಕಾಗಿ ಬರುತ್ತೆ. We will learn about various things in society because culture is very, very much social. It is the contribution of society. How are we going to have food? What kind of clothes are we wearing? How are we going to take care of elders to show respect to others? How are we going to receive respect? All these we are going to do in accordance with the established norms of society. Hence, culture is considered to be social in its characteristic. The second one, it is learned. ಸಂಸ್ಕೃತಿ ಎನ್ನುವಂಥದ್ದು ಕಲಿಯುವಿಕೆಯಿಂದ ಉಂಟಾಗುವಂಥದ್ದು ಅಂತ ಎರಡನೇ ಲಕ್ಷಣವನ್ನು ನಾವು ಹೇಳುವಂಥದ್ದು. ಇಲ್ಲಿ ನಾವು ಸಂಸ್ಕೃತಿ ಎನ್ನುವಂಥದ್ದು ಮೂಲ ಪ್ರವೃತ್ತಿಯಿಂದ ಬಂದಿರುವಂಥದ್ದು ಅಲ್ಲ, ಇದು ಜೈವಿಕ ಗುಣವೂ ಅಲ್ಲ. ಹಾಗಾಗಿ ಸಾಮಾಜೀಕರಣ ಪ್ರಕ್ರಿಯೆಯಿಂದ ನಮ್ಮ ಅಭ್ಯಾಸ ಬಲದಿಂದ ನಾವು ರೂಢಿಸ್ಕೊಳ್ಳುವಂಥದ್ದು. ಹಾಗಾಗಿ ಸಂಸ್ಕೃತಿಯನ್ನ ಕಲಿಯುವಿಕೆಯ ಪ್ರಕ್ರಿಯೆ ಅಂತ ನಾವು ಹೇಳ್ತಾ ಬರುವಂಥದ್ದು. ಕಲ್ಚರ್ ಇಸ್ ಲರ್ನ್ಡ್ ಬಿಕಾಸ್ we are learning this in the process of socialization, and it is not something which is inheritance or it is not something which is instinct. Culture is shared. ಸಂಸ್ಕೃತಿ ಜನರಿಂದ ಹಂಚಿಕೊಳ್ಳಲ್ಪಟ್ಟಿದೆ ಅಂತ ನಾವು ಹೇಳ್ತಾ ಬರುವಂಥದ್ದು. ಹೇಗೆ ಇದು ಹಂಚಿಕೊಳ್ಳಲ್ಪಟ್ಟಿದೆ ಅಂತ ಹೇಳಿದ್ರೆ, ಸಂಸ್ಕೃತಿ ಎನ್ನುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಸಮಾಜದ ಒಂದು ಆಸ್ತಿ ಅಲ್ಲ. ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಏನಾಗ್ತಾ ಬರುವಂಥದ್ದು ಅಂದ್ರೆ ಹಂಚಿಕೆ ಆಗ್ತಾ ಬರುವಂಥದ್ದು. ಹಾಗಾಗಿ ರೂಢಿ ಸಂಪ್ರದಾಯಗಳು, ಮೌಲ್ಯಾದರ್ಶಗಳು ಎಲ್ಲರಿಂದ ಎಲ್ಲರಿಗೆ ಹಂಚಿಕೆ ಆಗುವಂಥದ್ದು. ಹಾಗಾಗಿ ಕಲ್ಚರನ್ನ ನಾವು ಸಂಸ್ಕೃತಿಯನ್ನ ನಾವು ಜನರಿಂದ ಹಂಚಿಕೊಳ್ಳಲ್ಪಟ್ಟಿದೆ ಅಂತ ಹೇಳ್ತಾ ಬರುವಂಥದ್ದು. ಕಲ್ಚರ್ ಈಸ್ ಕನ್ಸಿಡರ್ಡ್ ಟು ಬಿ ಶೇರ್ಡ್ ಬಿಕಾಸ್ we are not keeping anything for ourselves. We are going to share the knowledge of culture with the others. ಕಲ್ಚರ್ ಈಸ್ ಟ್ರಾನ್ಸ್ಮಿಸಿವ್. ಇದು ಸಂಚರಣಾತ್ಮವಾದುದು ಅಂತ ನಾವು ಹೇಳ್ತಾ ಬರ್ತೇವೆ. ಯಾಕೆ ಇದನ್ನ ಸಂಚರಣಾತ್ಮವಾದುದು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ಪೀಳಿಗೆಯಿಂದ ಕಲಿತಂತದ್ದನ್ನ ನಮ್ಮ ಪೀಳಿಗೆಯಲ್ಲಿ ಅದನ್ನ ಅಭ್ಯಸಿಸಿ ಮುಂದಿನ ಪೀಳಿಗೆಗೆ ಅದನ್ನ ನಾವು ವರ್ಗಾವಣೆ ಮಾಡ್ತೇವೆ. Culture is learnt from the previous generation and then we are going to forward it to the next generation. That is why it is called as transmissive in its characteristic. Culture is a continuous process and it is cumulative. ಸಂಸ್ಕೃತಿ ಎನ್ನುವಂಥದ್ದು ನಿರಂತರವಾದುದು ಮತ್ತು ಸಂಗ್ರಹಣಕಾರವಾದುದು. ಯಾಕೆ ಇದನ್ನ ಸಂಗ್ರಹಕಾರವಾದುದು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನ ಬೇರೆ ಸಂಸ್ಕೃತಿಯಿಂದ ಎರವಲು ಪಡೆದುಕೊಂಡು ಅನೇಕ ವಿಚಾರಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ ನಾವು ಏನ್ ಮಾಡ್ಕೊಂಡಿರ್ತೇವೆ, ಇನ್ಕಲ್ಕೇಟ್ ಮಾಡ್ಕೊಂಡಿರ್ತೇವೆ. ಹಾಗಾಗಿ ಇದನ್ನ ನಾವು ಸಂಗ್ರಹಕಾರವಾದುದು ಅಂತ ಹೇಳ್ತೇವೆ. ಇದು ನಿರಂತರವಾಗಿ ನಡೀತಾ ಹೋಗುವಂತ ಪ್ರಕ್ರಿಯೆ. ಹಾಗಾಗಿ ಇದು ನಿರಂತರತೆಯಿಂದ ಕೂಡಿರುವಂಥದ್ದು ಅಂತ ಹೇಳುವಂಥದ್ದು. ಹಿಂದಿನ ಜನರೇಷನ್ ಅಲ್ಲಿ ಮಾಡಿದ್ರು ನಾವು ಇಲ್ಲಿ ನಿಲ್ಲಿಸ್ಬಿಡೋಣ, ಮುಂದೆ ಬೇಕಾದ್ರೆ ಮಾಡ್ಕೊಳ್ಳಿ, ಆ ಥರ ಏನೂ ಇಲ್ಲ. ನಾವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗುವಂಥದ್ದು. Continuously we are following the traditions and customs that are coming from our previous generation and we are forwarding it to our next generation. That is why it is considered to be continuous, and it is cumulative because we are adding the knowledge from other culture in our culture. Next we can say that culture is integrated. ಸಂಸ್ಕೃತಿಯು ಸಮಗ್ರವಾದುದು. ಯಾಕೆ ಇದನ್ನ ಸಮಗ್ರವಾದುದು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸಾಮಾಜಿಕ ವಿಷಯ, ಸಾಂಸ್ಕೃತಿಕ ವಿಷಯ, ರಾಜಕೀಯ ವಿಷಯ, ನೈತಿಕ ವಿಷಯ ಯಾವುದಾದ್ರೂ ಆಗಿರ್ಬೋದು, ಅದನ್ನ ನಾವು ಬೇರೆ ಬೇರೆ ಘಟಕಗಳ ಅಂಶಗಳ ಜೊತೆಗೆ ಒಂದು ಹೊಂದಾಣಿಕೆ ಇರುವಂಥದ್ದು, ಏಕತಾನತೆ ಇರುವಂಥದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಇದನ್ನ ನಾವು ಸಮಗ್ರವಾದುದು ಅಂತ ಕರೆಯುವಂಥದ್ದು.
we see that there is a integrated relationship between the various elements of political institutions, economic institutions, social institutions, educational institutions, etc. That is why it is considered to be integrated in its character. Next, we can say that culture is dynamic and adaptive. It is dynamic means it keeps changing from day to day, but then the originality will never change. And then it is adaptive because we are going to, wherever we are going to go, there we try to follow that practice and then we learn by ourselves. That is why we get adapted. That is why culture is considered to be dynamic as well as adaptive. ಸಂಸ್ಕೃತಿ ಎನ್ನುವಂಥದ್ದು ಗತಿಶೀಲವಾದುದು ಮತ್ತು ಹೊಂದಾಣಿಕೆಗೆ ಅನುಕೂಲವಾದುದು ಅಂತ ಹೇಳ್ತಾ ಬರ್ತೇವೆ. ಸಂಸ್ಕೃತಿಯು ಪ್ರತಿ ಸಂದರ್ಭದಲ್ಲೂ ಇದು ಬದಲಾವಣೆಗೆ ಒಳಪಡ್ತಾ ಇರುತ್ತೆ. ಹಾಗಾಗಿ ಇದು ಬದಲಾವಣೆಯ ಎಲ್ಲ ಪ್ರಕ್ರಿಯೆಯಲ್ಲಿ ಕಂಡುಬರುವಂಥದ್ದು. ಮತ್ತು ನಾವು ಯಾವುದೇ ಒಂದು ಸಮಾಜದಲ್ಲಿ ಇದ್ದೀವಿ ಅಥವಾ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಆ ಸಮಾಜದಲ್ಲಿರುವಂತಹ ರೀತಿ ನೀತಿ ರೂಢಿ ಸಂಪ್ರದಾಯಗಳ ಜೊತೆಗೆ ನಮ್ಮನ್ನು ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ. ಹಾಗಾಗಿ ಇದನ್ನ ನಾವು ಅಡಾಪ್ಟಿವ್ ಅಥವಾ ಹೊಂದಾಣಿಕೆಗೆ ಅನುಕೂಲವಾದುದು ಅಂತ ಹೇಳ್ತಾ ಬರುವಂಥದ್ದು. ಮುಂದುವರೆದು ಸಂಸ್ಕೃತಿಯನ್ನ ತೃಪ್ತಿದಾಯಕವಾದುದು ಅಂತ ಹೇಳ್ತಾ ಬರ್ತೇವೆ. ಯಾಕೆ ಇದು ತೃಪ್ತಿದಾಯಕವಾದುದು ಅಂತ ಹೇಳಿದ್ರೆ, ನಮಗೆ ಯಾವುದೇ ರೀತಿಯಾದಂತಹ ಒಂದು ನಮ್ಮ ಅಗತ್ಯಗಳನ್ನ ಗುರಿಗಳನ್ನ ನಾವು ಪೂರೈಕೆ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಸಂಸ್ಕೃತಿ ಅವಕಾಶಗಳನ್ನ ಮಾಡಿಕೊಡುತ್ತೆ. ಹಾಗಾಗಿ ಇದು ತೃಪ್ತಿದಾಯಕವಾದುದು. ಕಲ್ಚರ್ ಇಸ್ ಗ್ರಾಟಿಫೈಯಿಂಗ್ ಬಿಕಾಸ್ when we have to reach our goals, definitely we are going to follow all those aspects of culture, and culture is the one which is going to give an element and an opportunity for us to reach the goals. That is why it is gratifying in its character. And culture varies from society to society. We know very well that whichever society we go, we do not find the similar culture. ಸಮಾಜದಿಂದ ಸಮಾಜಕ್ಕೆ ಸಂಸ್ಕೃತಿ ಎನ್ನುವಂಥದ್ದು ಭಿನ್ನವಾಗಿರುತ್ತೆ. ಒಂದು ಸಮಾಜದಲ್ಲಿ ಕಾಣುವಂತಹ ಸಂಸ್ಕೃತಿ ಮತ್ತೊಂದು ಸಮಾಜದಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ನಾವು ಈ ಒಂದು ಸಂಸ್ಕೃತಿ ಎನ್ನುವಂಥದ್ದು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾದುದು ಅಂತ ಹೇಳ್ತಾ ಬರುವಂಥದ್ದು. ಮುಂದುವರೆದು ನಾವು ಹೇಳೋದೇ ಆದ್ರೆ ಸಂಸ್ಕೃತಿ ಎನ್ನುವಂಥದ್ದು ಆದರ್ಶ ಸೂಚಕವಾದುದು ಅಂತ ನಾವು ಹೇಳ್ತಾ ಬರ್ತೇವೆ, ಅಥವಾ ಆದರ್ಶಪ್ರಾಯವಾದುದು ಅಂತ ಹೇಳ್ತಾ ಬರ್ತೇವೆ. ಯಾಕೆ ಹೀಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ನಾವು ಇದನ್ನ ಮಾಡ್ಕೊಂಡಿರುವಂಥದ್ದು ಅಲ್ಲ. ಸಮಯದಿಂದ ಸಮಯಕ್ಕೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಇದು ಆಂತರಿಕ ಮೌಲ್ಯವನ್ನ ಹೆಚ್ಚಿಸ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ನಾವು ಆದರ್ಶ ಸೂಚಕವಾದುದು ಅಂತ ಹೇಳ್ತೀವಿ. Culture is ideational because we have not started or practicing culture because we need to attain a particular goal. We are following the customs and traditions of culture from various points of view. That is why it is ideational. And whenever we need to have some changes positively, we are definitely making changes. That is why it is called as ideational in its characteristic. Then we shall try to concentrate on elements of culture. Harry M. Johnson is the main person who has concentrated or who has categorized the characteristic elements of culture into 5 different types. That is cognitive elements, beliefs, values and norms, signals, and at the end non-normative ways of behavior. ಹ್ಯಾರಿ ಎಂ ಜಾನ್ಸನ್ ರವರು ತಮ್ಮ ಪುಸ್ತಕದಲ್ಲಿ ಸಂಸ್ಕೃತಿಯ ಅನೇಕ ಅಂಶಗಳಲ್ಲಿ ಪ್ರಮುಖವಾದಂತಹ ಅಂಶಗಳನ್ನ ಅವರು ಹೇಳ್ತಾ ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ಜ್ಞಾನ ಮತ್ತು ಅರಿವಿನ ಅಂಶ ಅನ್ನುವಂಥದ್ದು, ಎರಡನೇದು ನಂಬಿಕೆಗಳು, ಮೂರನೇದು ಮೌಲ್ಯಗಳು ಮತ್ತು ಪ್ರಮಾಣಕಗಳು, ನಾಲ್ಕನೇದಾಗಿ ಚಿಹ್ನೆಗಳು, ಐದನೇದಾಗಿ ನಾವು ನೋಡುವಂಥದ್ದು ನಿಯಮಬದ್ಧತೆ ಇಲ್ಲದಂತಹ ನಡತೆಯ ಕ್ರಮಗಳು ಅನ್ನುವಂಥದ್ದು. ಇಲ್ಲಿ ಇವುಗಳನ್ನ ಒಂದೊಂದಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋದೇ ಆದ್ರೆ, ಮೊದಲನೇದಾಗಿ ನಾವು ನೋಡುವಂಥದ್ದು ಜ್ಞಾನ ಮತ್ತು ಅರಿವಿನ ಅಂಶ, ಕಾಗ್ನಿಟಿವ್ ಎಲಿಮೆಂಟ್ಸ್. Knowledge and cognitive elements are more important because culture is very, very complex in its nature. And in human society, we find all kinds of human societies. Like they may be modern, they may be, the tribals or whosoever it is. According to their consistency or according to their societal needs, individuals will develop their own knowledge. That is why we say that culture is more importantly having the knowledge or cognitive element. Now, most of the societies are trying to have the practical knowledge. ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತಾ ಹೋಗೋದು ಏನು ಅಂತ ಹೇಳಿದ್ರೆ, ಸಮಾಜಗಳು ತಮ್ಮ ಒಂದು
ಭೂಪ್ರದೇಶದಲ್ಲಿ ಕಂಡುಬರುವಂತಹ ಜನಾಂಗ ಯಾರು ಇದ್ದಾರೆ ಅವರು ಅವರ ಅಗತ್ಯತೆಗಳಿಗೆ ತಕ್ಕ ಹಾಗೆ ತಮ್ಮ ಜ್ಞಾನವನ್ನ ಅವರು ಬೆಳೆಸ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಪ್ರಾಯೋಗಿಕ ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು ನಾವು ಇಲ್ಲಿ ಹೆಚ್ಚಾಗಿ ನೋಡ್ತಾ ಹೋಗುವಂಥದ್ದು. ಮತ್ತೆ ಈ ಜ್ಞಾನವನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಮಾಡೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನ ನಾವು ಜ್ಞಾನ ಮತ್ತು ಅರಿವಿನ ಅಂಶದಿಂದ ಕೂಡಿರುವಂಥದ್ದು ಅಂತ ಹೇಳ್ತಾ ಬರುವಂಥದ್ದು. ಇಟ್ ಈಸ್ ನಾಲೆಡ್ಜ್ಫುಲ್ ಅಂಡ್ ಕಾಗ್ನಿಟಿವ್ ಬಿಕಾಸ್ ವಿ ಆರ್ ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಟು another generation, and this transformation or this transmissiveness is inevitability, and it is very most important to the future generation because it is important for their existence. ಅವರ ಅಸ್ತಿತ್ವಕ್ಕೆ ಅದು ಬಹಳ ಪ್ರಮುಖವಾಗಿರೋದ್ರಿಂದ ನಾವು ಅದನ್ನ ಮತ್ತೊಂದು ಜನರೇಷನ್ಗೆ ಅದನ್ನ ವರ್ಗಾವಣೆ ಮಾಡ್ತೀವಿ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಬರ್ಬೋದು. ಇದನ್ನೇ ನಾವು ಹೇಳ್ತಾ ಹೋದ ಹಾಗೆ ಪ್ರಿಲಿಟ್ರೇಟ್ ಸೊಸೈಟಿ, ಅಕ್ಷರ ಪೂರ್ವ ಸಮಾಜದಲ್ಲಿ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ತಾ ಹೋದ್ರೆ ಅವರು ತಮ್ಮನ್ನ ತಾವು ಬೇರೆಯವರ ದಾಳಿಯಿಂದ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಆಹಾರ ಸಂಗ್ರಹಣೆ ಹೇಗೆ ಮಾಡ್ಕೊಳ್ಬೇಕು, ಗುಡಿಸಲುಗಳನ್ನ ಹೇಗೆ ನಿರ್ಮಾಣ ಮಾಡ್ಕೊಳ್ಬೇಕು ಅನ್ನುವಂತಹ ವಿಧಾನಗಳನ್ನ ಕಲ್ತುಕೊಂಡಂಥದ್ದು ಈ ಸಂಸ್ಕೃತಿಯಿಂದ. The pre-literate society, the generation people or the population who lived in that society, they knew what is right, what is wrong, what is good, what is bad. They started learning how to protect themselves from invasion of others and animals, and then how to protect the food items, and then how to go for the house construction, etc. That is why this is more important. When we look at the how these people were trying to protect themselves, the knowledge teaches the each and every generation. ನಮ್ಮ ಒಂದು ಜನಾಂಗವನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನೇ ನಾವು ಜ್ಞಾನ ಅಂತ ಕರೆಯುವಂಥದ್ದು. ಆ ಜ್ಞಾನವನ್ನ ಬುಡಕಟ್ಟು ಜನಾಂಗದವರಾಗಿರ್ಬೋದು ಅಥವಾ ಯಾವುದೇ ಒಂದು ಜನಾಂಗದವರು ನಮ್ಮ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಕಲಿಸ್ಕೊಡುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗುವಂಥದ್ದು. ಮುಂದುವರೆದು ನಾವು ಅಕ್ಷರ ಸಮಾಜದಲ್ಲಿ ಹೇಗೆ ಅನ್ನೋದನ್ನ ನೋಡ್ತಾ ಬಂದ್ರೆ, ಇನ್ ದ ಲಿಟ್ರೇಟ್ ಸೊಸೈಟಿ ಪೀಪಲ್ ಆರ್ ಮೋರ್ ನಾಲೆಡ್ಜಬಲ್, ಬಟ್ ಸ್ಟಿಲ್ ದೇ ಆಲ್ಸೋ ನೀಡ್ ಕೈಂಡ್ ಆಫ್ ಅ ಟ್ರೈನಿಂಗ್ ವೇರ್ ಹೌ ಟು ಗೋ ಅಹೆಡ್ ವಿತ್ ದಿ ರನ್ನಿಂಗ್ ಆಫ್ ದ ಸೊಸೈಟಿ, how to go ahead with the social organization, how the nature of social organization is working out. Everything they have to learn, and for this knowledge is more important. ಜ್ಞಾನ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ ಸಂಸ್ಕೃತಿಯಲ್ಲಿ ಅನ್ನುವಂಥದ್ದು ಈ ಒಂದು ಸಾಮಾಜಿಕ ಸಂಘಟನೆಗಳನ್ನು ನಾವು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನ ತಿಳಿಯುವಂತಹ ಸಂದರ್ಭದಲ್ಲಿ ಅರ್ಥಕೊಳ್ಬೇಕು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬಹುದು. The second element that Harry M. Johnson talks about is beliefs, the belief system. Belief system is nothing but what people are convinced about what is right and what is wrong. ಜನರು ತಮ್ಮ ಒಂದು ನಂಬಿಕೆಗಳು ಅಂತ ಹೇಳಿದಾಗ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಹೊಂದಿರುವಂತಹ ಜ್ಞಾನವನ್ನೇ ನಾವು ನಂಬಿಕೆಗಳು ಅಂತ ಕರೆಯುವಂಥದ್ದು. Most of the times it all depends on what we are experiencing, and based on that we try to understand that this is right and this is wrong. ಎಸ್ಕಿಮೋ ಟ್ರೈಬ್ಸ್ ನಲ್ಲಿ ಉದಾಹರಣೆಗೆ ನಾವು ನೋಡೋದೇ ಆದ್ರೆ ಶಾಮನ್ ಅನ್ನುವಂಥವನು ಮಾಂತ್ರಿಕನಾಗಿರುವಂಥವನು. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ದೆವ್ವ ಭೂತ ಈ ತರದ ಒಂದು ದುಷ್ಟ ಶಕ್ತಿಗಳ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತಾನೆ ಅಂತ ಭಾವಿಸಿ ಅವನಿಗೆ ಹೆಚ್ಚು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಜನರು ಭಾವಿಸಿರ್ತಾರೆ. ಹಾಗಾಗಿ ಅವನು ನಮಗಿರುವಂತಹ ಕಾಯಿಲೆಗಳನ್ನ ಗುಣಪಡಿಸುವಂತಹ ಶಕ್ತಿ ಹೊಂದಿರ್ತಾನೆ ಅಂತ ಹೇಳ್ಬಿಟ್ಟು ಎಸ್ಕಿಮೋಗಳನ್ನ ನಂಬಿರ್ತಾರೆ. ಆದ್ರೆ ಅದು ತಪ್ಪು ಅನ್ನುವಂಥದ್ದು ಮುಂದಿನ ಜನಾಂಗದವರಿಗೆ ಅರ್ಥ ಆಗ್ತಾ ಹೋಗುವಂಥದ್ದು. And when we look at the Christian missionaries also, we can say that they give the medicines, but then they say that when the medicine has to work, we need to have more rest to the body. So they say that you have to go for a prayer. So population or the general population, they think that Christian missionaries are the messengers of God. That is the thing what we are trying to understand in the modern society. In continuation of this, we try to go for the third element, that is values and norms. When we look at values and norms are very, very numerous, and then they are diverse in nature. They are so different in nature that each and every society has different kind of values. ಕೌಟುಂಬಿಕ ಮೌಲ್ಯಗಳು ಅನ್ನುವಂಥದ್ದು ಬಂದಾಗ ನಾವು
ಒಂದು ಕುಟುಂಬದಿಂದ ಮತ್ತೊಂದು ಕುಟುಂಬಕ್ಕೆ ವಿವಿಧ ರೀತಿಯ ಮೌಲ್ಯಗಳನ್ನು ಕಾಣುವಂಥದ್ದು. ಹಾಗಾಗಿಯೇ ಅವು ಅಸಂಖ್ಯಾತವಾಗಿರುತ್ತೆ ಮತ್ತು ವೈವಿಧ್ಯಮಯವಾಗಿರುತ್ತೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರ್ಬೋದು. ಮೌಲ್ಯ ಅಂತ ಅಂದಾಗ ಅದು ಸಾಂಸ್ಕೃತಿಕ ಮೌಲ್ಯ ಆಗ್ತಾ ಹೋಗುತ್ತೆ. ಅದು ಒಳ್ಳೆಯತನ ಮತ್ತೆ ನಮಗೆ ಬೇಕಾಗಿರುವಂತಹ ಒಂದು ಅಂಶಗಳನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಬಹುದು. ಮುಂದುವರೆದು ನಾವು ಅಲ್ಲಿ ನೋಡ್ತಾ ಹೋಗೋದೇ ಆದ್ರೆ, ಇದು ಸಾಮಾಜಿಕ ವ್ಯವಸ್ಥೆ ಮತ್ತು ನಡವಳಿಕೆಗೆ ಅಂತಿಮ ಅರ್ಥ ಮತ್ತು ನ್ಯಾಯಸಮ್ಮತೆಯನ್ನು ಒದಗಿಸ್ಕೊಡುವಂಥದ್ದು ನಮ್ಮ ಮೌಲ್ಯಗಳು ಮತ್ತು ಪ್ರಮಾಣಕಗಳು. ನಾವು ಯಾವಾಗ ಎಲ್ಲವನ್ನ ಸರಿಯಾಗಿ ಅನುಸರಿಸ್ಕೊಂಡು ಹೋಗ್ತೀವೋ ಆವಾಗ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ನಮ್ಮ ಸಮಾಜದಲ್ಲಿ ಉಂಟಾಗೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಹಾಗಾಗಿ ಇಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ, ಗುಣಮಟ್ಟದ ಮೌಲ್ಯಗಳು ಮತ್ತು ನಾವು ಯಾವ ರೀತಿಯಾಗಿ ವಾಸಿಸ್ತಾ ಇದ್ದೇವೆ ಅನ್ನುವಂಥದ್ರ ಮೇಲೆ ಸಂಸ್ಕೃತಿ ಅನ್ನುವಂಥದ್ದು ಮತ್ತು ಮೌಲ್ಯಗಳು ಅನ್ನುವಂಥದ್ದು ಬಹಳವಾಗಿ ಪ್ರಬಲವಾಗಿ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಹೋಗ್ಬೋದು. ಹಿಯರ್ ದ ಇಂಡಿವಿಜುವಲ್ ಫ್ರೀಡಮ್, ಕ್ವಾಲಿಟಿ, ಆಲ್ ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ ಆರ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸಿಂಗ್ ದಿ ಲೈವ್ಸ್ ಆಫ್ ದಿ ಇಂಡಿವಿಜುವಲ್ಸ್, ಬಿಕಾಸ್ ದೀಸ್ ಆರ್ ದ ಒನ್ಸ್ ವಿಚ್ ಆರ್ ಗೋಯಿಂಗ್ ಟು ಡೈರೆಕ್ಟ್ us in proper legitimate behavior. Then comes the fourth aspect, that is called as symbols or signals. ಚಿಹ್ನೆಗಳು ಅನ್ನುವಂಥದ್ದು ನಾವು ನೆಕ್ಸ್ಟ್ ಎಲಿಮೆಂಟ್ ಆಗಿ ನಾವು ನೋಡ್ತಾ ಹೋಗುವಂಥದ್ದು. ಚಿಹ್ನೆಗಳು, ಸಂಕೇತಗಳು ಅನ್ನುವಂಥದ್ದನ್ನ ನಾವು ಒಂದು ವಸ್ತು, ಘಟನೆ ಅಥವಾ ಸ್ಥಿತಿಯ ಅಸ್ತಿತ್ವವನ್ನ ಸೂಚಿಸೋದಕ್ಕೆ ನಾವು ಬಳಕೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಬರ್ಬೋದು. ಉದಾಹರಣೆಗೆ ಇವಾಗ ಒಂದು ಭೂಪ್ರದೇಶ ತೇವಾಂಶ ಕೂಡಿರುವಂತಹ ಒಂದು ನೆಲವನ್ನ ನಾವು ಕಂಡಾಗ ಇಲ್ಲಿ ಈಚೆಗಷ್ಟೇ ಈಗ ಒಂದೆರಡು ನಿಮಿಷದಲ್ಲಿ ಮಳೆ ಬಂದಿರಬಹುದು ಅನ್ನುವಂತಹ ಒಂದು ಸಂಕೇತವನ್ನ ಅದು ನಮಗೆ ಸೂಚನೆ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಇದೆಲ್ಲವನ್ನ ನಾವು ಒಂದು ವಸ್ತು, ಘಟನೆ ಅಥವಾ ಸ್ಥಿತಿಯ ಅಸ್ತಿತ್ವವನ್ನು ಸೂಚಿಸೋದಕ್ಕೆ ಬಳಕೆ ಮಾಡೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಬರ್ಬೋದು. Signs include signals and symbols, and as we know very well, a signal indicates the existence of anything, event or a condition. When we look at the wet place, we say that either there is a rain in this particular place in very 2-3 minutes back, or we also can understand if it is something which is a remote area, that somebody would have poured the land or water, or somebody would have taken the water from this way. ನೈಜ ಚಿಹ್ನೆಗಳು ಮತ್ತು ಕೃತಕ ಚಿಹ್ನೆಗಳು ಅನ್ನುವಂಥದ್ದು ನಮ್ಮಲ್ಲಿ ಬಹಳ ಪ್ರಮುಖವಾದಂತಹ ಮಹತ್ವವನ್ನ ಪ್ಲೇ ಮಾಡುತ್ತೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ನಾವು ಹೇಳ್ತಾ ಬರ್ಬೋದು. ವಿ ಹ್ಯಾವ್ ಆರ್ಟಿಫಿಷಿಯಲ್ ಅಂಡ್ the invented signals or the normal natural signals, and they play a greater importance in our social life. When we say an artificial signal, the no parking symbol or a placard is very much important, which represents something that you should not park your vehicle there, and then if at all you are going to park your vehicle over here, there is going to be some problem for you. ವಾಹನ ನಿಲುಗಡೆ ನಿಷಿದ್ಧ ಅನ್ನುವಂತಹ ಬೋರ್ಡ್, ಅಂದ್ರೆ ನೋ ಪಾರ್ಕಿಂಗ್ ಅನ್ನುವಂತಹ ಬೋರ್ಡ್ ನೋಡಿದಾಗ ಅದು ನಿಶ್ಚಿತ ರೂಪದ ಪರಿಕಲ್ಪನೆ ನಮಗೆ ಅಲ್ಲಿ ಕಂಡು ಬರುತ್ತೆ. ಅಂದರೆ ಒಂದು ಜೀವವನ್ನ ಒಂದು ಏನೋ ಒಂದು ನಿಯಮವನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೋ ಪಾರ್ಕಿಂಗ್ ಅನ್ನುವಂತಹ ಕಡೆಗಳಲ್ಲಿ ನಾವು ವೆಹಿಕಲ್ ಅನ್ನ ಸ್ಟಾಪ್ ಮಾಡಬಾರ್ದು ಅನ್ನುವಂಥದ್ದು ನಮಗೆ ಒಂದು ಸಿಗ್ನಲ್ ಆಗಿರುವಂಥದ್ದು. ಕ್ರಾಸ್ ಅನ್ನುವಂತಹ ಒಂದು ಶಬ್ದ ಕ್ರೈಸ್ತ ಧರ್ಮದ ಸಂಕೇತ ಆಗಿದ್ರೆ ಅದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಸಹ ಅರ್ಥೈಸ್ಕೊಳ್ತಾ ಹೋಗ್ತೇವೆ. ಒಂದು ಪಾಸಿಟಿವ್ ಅನ್ನೋ ಹಾಗೆ ಬೇರೆ ರೀತಿಯಲ್ಲಿ ಸಹ ನಾವು ಅದನ್ನ ತಿಳ್ಕೊಳ್ತಾ ಹೋಗುವಂಥದ್ದು. Then comes the fifth element of culture, that is non-normative ways of behavior. ನಿಯಮಬದ್ಧತೆ ಇಲ್ಲದಂತ ನಡತೆಯ ಕ್ರಮಗಳು ಯಾವ್ಯಾವುದು ಅಥವಾ ಹೇಗೆ ಎತ್ತ ಅನ್ನುವಂಥದ್ದನ್ನ ನಾವು ನೋಡ್ತಾ ಬಂದಾಗ ಇಲ್ಲಿ ನಾವು ನೋಡುವಂಥದ್ದು certain ways of behaviors are not compulsory, but then unconsciously they comes into our existence. ಕೆಲವೊಂದು ಹೇಗಿರುತ್ತೆ ಅಂತ ಹೇಳಿದ್ರೆ ನಾವು ಪಾಲಿಸಲೇಬೇಕು ಅನ್ನುವಂಥ ಕಡ್ಡಾಯ ಇರೋದಿಲ್ಲ, ಬಟ್ ಆದ್ರೆ ಅವು ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಅರಿವಿಲ್ಲದೆಯೇ ಬಳಸುವಂಥದ್ದು, ಅವನ ಅರಿವಿಲ್ಲದೆಯೇ ಅದನ್ನ ಆಕ್ಟ್ ಮಾಡುವಂಥದ್ದು ನಮ್ಮ ಗಮನದಲ್ಲಿ ಬರುತ್ತೆ. ಉದಾಹರಣೆಗೆ ನಾವು ಊಟ ಆಯ್ತಾ ಅಂತ ಕೇಳ್ತೀವಿ, ಆದ್ರೆ ಅದನ್ನ ನಾವು ನಮ್ಮ ಬಾಯಿ ಮಾತಿನಲ್ಲಿ ಕೇಳ್ತಾ ಇರ್ತೀವಿ, ಬಟ್ ಸ್ಟಿಲ್ ವಿ ಮೇಕ್ ದಿ ಆಕ್ಷನ್ ಆಫ್ ಟೇಕಿಂಗ್ ದ ಹ್ಯಾಂಡ್ ನಿಯರ್ ದ ಮೌತ್. ಕೈಯನ್ನ ಬಾಯಿ ಹತ್ರಕ್ಕೆ ತಗೊಂಡು ಹೋಗಿ ಊಟ ಆಯ್ತಾ ಅಂತ ಕೇಳುವಂತಹ ಒಂದು ಪದ್ಧತಿಯನ್ನ ನಾವು ಅನ್ಕಾನ್ಶಿಯಸ್ ಆಗಿ ಬೆಳೆಸ್ಕೊಂಡು ಬಂದ್ಬಿಟ್ಟಿರುವಂಥದ್ದು. ಇದನ್ನೇ ನಾವು ನಾನ್ ನಾರ್ಮೇಟಿವ್ ವೇಸ್ ಆಫ್ ಬಿಹೇವಿಯರ್ ಅಂತ ಹೇಳ್ತಾ ಬರುವಂಥದ್ದು. ಇವು ಅಪ್ರಮುಖ ಅಂತ ಅಲ್ಲ, ಬಟ್ ಆದ್ರೆ
ನಿಯಮಬದ್ಧವಾಗಿ ಸಾಂಕೇತಿಕ ನಡತೆಯ ಕ್ರಮಗಳು ಆಗುವಂತಹ ಸಾಧ್ಯತೆಗಳು ಮುಂದೆ ಇದೆ ಅನ್ನುವಂಥದ್ದನ್ನ ಅರ್ಥೈಸ್ಕೊಳ್ಳೋದಕ್ಕೆ ನಾವು ಇವತ್ತು ಪ್ರಯತ್ನ ಮಾಡಬೇಕಾಗಿರುವಂಥದ್ದು. These may not be the most important aspects, but then in future they may become more important or they may become normative behavior. That is why we need to have an eye on all these aspects. ಇನ್ನು ಬಹು ಆಯ್ಕೆ ಪ್ರಶ್ನೆಗಳು ಯಾವ್ದ್ಯಾವುದು ಅನ್ನುವಂಥದ್ದನ್ನ ನಾವು ನೋಡೋದೇ ಆದರೆ, cognitive elements consist of the aspects of culture dash aspects of cultural system. ಸಂಸ್ಕೃತಿ ಅನ್ನುವಂತಹ ಒಂದು ಸಾಂಸ್ಕೃತಿಕ ವ್ಯವಸ್ಥೆ ಎನ್ನುವಂಥದ್ದು ಯಾವ ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅನ್ನೋದು ಬಂದಾಗ, ಇದು ಭೌತಿಕ ಅಂಶಗಳನ್ನು, ಫಿಸಿಕಲ್ ಎಲಿಮೆಂಟ್ಸ್, ಸೈಕಲಾಜಿಕಲ್ ಆಸ್ಪೆಕ್ಟ್ಸ್, ಮಾನಸಿಕ ಅಂಶಗಳು, ರಾಜಕೀಯ ಅಂಶಗಳು, ಪೊಲಿಟಿಕಲ್ ಆಸ್ಪೆಕ್ಟ್ಸ್, ತಾರ್ಕಿಕ ಅಂಶಗಳು, ಲಾಜಿಕಲ್ ಆಸ್ಪೆಕ್ಟ್ಸ್. ಎಸ್, as we already studied, these include the psychological aspects of cultural system. ಮುಂದುವರೆದು ನಾವು ನೋಡೋದೇ ಆದರೆ, ನಾರ್ಮ್ಸ್ ಆರ್ ಪ್ರಮಾಣಕಗಳು ಅನ್ನುವಂಥದ್ದು ಏನು ಅನ್ನೋದು ಬಂದಾಗ, ಅದೇ ಆರ್ ದಿ ವ್ಯಾಲ್ಯೂ ಜಡ್ಜ್ಮೆಂಟ್ಸ್, ಅವು ಮೌಲ್ಯ ತೀರ್ಪು ನೀಡುವಂಥದ್ದು ಅಥವಾ ನ್ಯಾಯಾಲಯದ ತೀರ್ಪು ನೀಡುವಂಥದ್ದು, ಕೋರ್ಟ್ ಜಡ್ಜ್ಮೆಂಟ್, ಬಿಹೇವಿಯರ್ ಜಡ್ಜ್ಮೆಂಟ್, ವರ್ತನೆಯ ಕುರಿತಾಗಿ ನೀಡುವಂಥ ತೀರ್ಪುಗಳು, ಅಥವಾ ಸಾಮಾಜೀಕರಣ ಪ್ರಕ್ರಿಯೆ, ಸೋಷಲೈಸೇಷನ್ ಆಗಿರುವಂಥದ್ದು, ಇದು ಮೌಲ್ಯ ತೀರ್ಪಾಗಿರುವಂಥದ್ದು. ದೀಸ್ ಆರ್ ದಿ ವ್ಯಾಲ್ಯೂ ಜಡ್ಜ್ಮೆಂಟ್ಸ್. ವಿ ಸೇ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ದಟ್ ಈಸ್ ವಾಟ್ ಈಸ್ ನಾರ್ಮ್ಸ್. ಮುಂದುವರೆದು, ಡಾಮಿನೆಂಟ್ ವ್ಯಾಲ್ಯೂಸ್ ಆಫ್ ಇಂಡಿಯಾ ಆರ್ ವಾಟ್. ಭಾರತದ ಪ್ರಬಲ ಮೌಲ್ಯಗಳು ಯಾವುದು ಅಂತ ಬಂದಾಗ, ಪೊಲಿಟಿಕಲ್ ವ್ಯಾಲ್ಯೂಸ್ ರಾಜಕೀಯ ಮೌಲ್ಯಗಳು, ಎಕನಾಮಿಕ್ ವ್ಯಾಲ್ಯೂಸ್ ಆರ್ಥಿಕ ಮೌಲ್ಯಗಳು, ಸೋಷಿಯಲ್ ವ್ಯಾಲ್ಯೂಸ್ ಸಾಮಾಜಿಕ ಮೌಲ್ಯಗಳು, ರಿಲಿಜಿಯಸ್ ವ್ಯಾಲ್ಯೂಸ್ ಧಾರ್ಮಿಕ ಮೌಲ್ಯಗಳು. ಖಂಡಿತವಾಗ್ಲೂ ಧಾರ್ಮಿಕ ಮೌಲ್ಯಗಳು ಅನ್ನುವಂಥದ್ದು ಪ್ರಬಲವಾಗಿ ಕಂಡುಬರುವಂತಹ ಮೌಲ್ಯಗಳು ಭಾರತೀಯ ಸಮಾಜದಲ್ಲಿ. ಇನ್ ಇಂಡಿಯನ್ ಸೊಸೈಟಿ ದ ಡಾಮಿನೆಂಟ್ ವ್ಯಾಲ್ಯೂಸ್ ಆರ್ ದಿ ರಿಲಿಜಿಯಸ್ ವ್ಯಾಲ್ಯೂಸ್. ನೆಕ್ಸ್ಟ್ ವಿ ಕ್ಯಾನ್ ಸಿ ದಟ್ ಸಿಗ್ನಲ್ಸ್ ಇನ್ಕ್ಲೂಡ್ ವಾಟ್. ಚಿಹ್ನೆಗಳು ಯಾವುದನ್ನ ಒಳಗೊಂಡಿದೆ ಅನ್ನುವಂಥದ್ದನ್ನ ಬಂದಾಗ, ವ್ಯಾಲ್ಯೂಸ್ ಮೌಲ್ಯಗಳು, ಟ್ರೆಡಿಷನ್ ಸಂಪ್ರದಾಯಗಳು, ಕಲ್ಚರ್ ಸಂಸ್ಕೃತಿ, ಸಿಗ್ನಲ್ಸ್ ಅಂಡ್ ಸಿಂಬಲ್ಸ್ ಚಿಹ್ನೆಗಳು ಮತ್ತು ಸಂಕೇತಗಳು. ಖಂಡಿತವಾಗ್ಲೂ ಚಿಹ್ನೆಗಳು ಮತ್ತು ಸಂಕೇತಗಳನ್ನು ಒಳಗೊಂಡಿರುವಂತಹದ್ದೇ ಸಿಗ್ನಲ್ಸ್ ಅಂತ ಸೈನ್ಸ್ ಅಂತ ನಾವು ಹೇಳ್ತಾ ಬರ್ಬೋದು. ಮುಂದುವರೆದು, ನಾನ್ ನಾರ್ಮೇಟಿವ್ ಬಿಹೇವಿಯರ್ ಇಸ್ ವಾಟ್. ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳು ಯಾವುವು ಅಂತ ಬಂದಾಗ, ಸಂಕೇತಗಳು ಸಿಂಬಲ್ಸ್, ಜೆಸ್ಚರ್ಸ್ ಸಂಜ್ಞೆಗಳು, ಭಾಷೆ ಲ್ಯಾಂಗ್ವೇಜ್, ಪ್ರಮಾಣಕಗಳು ನಾರ್ಮ್ಸ್. ಖಂಡಿತವಾಗ್ಲೂ ಸಂಜ್ಞೆಗಳನ್ನ ನಾವು ನಿಯಮಬದ್ಧತೆ ಇಲ್ಲದ ನಡತೆಯ ಕ್ರಮಗಳು ಅಂತ ಹೇಳ್ತಾ ಬರ್ತೇವೆ. Gestures are considered to be the non-normative behaviors which may become in future a normative behavior. Dear students, we have referred all these textbooks, and in the study material we have given some more textbooks to be referred. You can make use of all those things. Thank you very much. We shall meet in our next class with the 26th session.